ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದಿಂದ ಬಹಳ ದಿನಗಳಿಂದ ಹೊರಗುಳಿದಿರುವ ಯುವ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಭರ್ಜರಿ ಸೆಂಚುರಿ ಬಾರಿಸಿದ್ದಾರೆ. ಈ ಮೂಲಕ ಮತ್ತೆ ಟೀಮ್ ಇಂಡಿಯಾ ಕದ ತಟ್ಟೋಕೆ ಸಜ್ಜಾಗಿದ್ದಾರೆ. ದುಲೀಪ್ ಟ್ರೋಫಿ ಟೂರ್ನಿಯ ಮೊದಲ ಪಂದ್ಯದಿಂದ ಹೊರಗುಳಿದಿದ್ದ ಕಿಶನ್ ಎರಡನೇ ಪಂದ್ಯದಲ್ಲಿ ಮತ್ತೆ ಶೈನ್ ಆಗಿದ್ದಾರೆ. ಟೂರ್ನಿಯಲ್ಲಿ ಭಾರತ ಸಿ ತಂಡದ ಪರ ಆಡ್ತಾ ಇರುವ ಕಿಶನ್ ಭಾರತ ಬಿ ತಂಡದ ವಿರುದ್ಧ ಭರ್ಜರಿ ಶತಕ ಸಿಡಿಸಿದ್ರು. ದುಲೀಪ್ ಟ್ರೋಫಿ ಮೂಲಕ ಟೀಮ್ ಇಂಡಿಯಾ ಡೋರ್ ಬಡಿಯೋಕೆ ಕಾಯ್ತಿರೋ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಅದು ಶ್ರೇಯಸ್ ಅಯ್ಯರ್. ಆದ್ರೆ ಶ್ರೇಯಸ್ ಅಯ್ಯರ್ ಸ್ವಲ್ಪ ತಮ್ಮ ಆಟಿಟ್ಯೂಡ್ ಕಡಿಮೆ ಮಾಡ್ಕೊಂಡ್ರೆ ಬ್ಯಾಟ್ ಅಲ್ಲಿ ಸಖತ್ತಾಗಿ ಸೌಂಡ್ ಮಾಡಬಹುದು. ಅದು ಬಿಟ್ಟು ಸ್ಟೈಲ್ ಹೊಡೆಯೋಕೆ ಹೋಗಿ ಸಿಕ್ಕ ಚಾನ್ಸ್ ಅನ್ನ ತಪ್ಪಿಸಿಕೊಳ್ತಿದ್ದಾರೆ. ಇದೀಗ ದುಲೀಪ್ ಟ್ರೋಫಿಯಲ್ಲಿ ಕಣಕ್ಕಿಳಿದ ಶ್ರೇಯಸ್ ಅಯ್ಯರ್ ಹೆಲ್ಮೆಟ್ ಒಳಗೆ ಗಾಗಲ್ ಹಾಕೊಂಡು ಸ್ಟೈಲ್ ಆಗಿ ಕ್ರೀಸ್ಗೆ ಬಂದ ಸ್ಪೀಡಲ್ಲಿ ಡಕ್ಔಟ್ ಆಗಿ ವಾಪಸ್ ಹೋದ್ರು. ಸ್ಟೈಲ್ ಆಗಿ 0 ಸುತ್ತಿದ್ದೇ ದೊಡ್ಡ ಸಾಧನೆಯಾಯಿತು. ಐರ್ಲೆಂಡ್ ವಿರುದ್ಧ ನಡೀತಾ ಇರುವ ಏಕದಿನ ಸರಣಿಯ ಕೊನೆ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ ಸೋಲಿನ ಶಾಕ್ಗೆ ಒಳಗಾಗಿದೆ. ಇತ್ತ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯ ಕೊನೆಯ ಪಂದ್ಯವನ್ನ ಗೆಲ್ಲುವ ಮೂಲಕ ಐರ್ಲೆಂಡ್ ಮಹಿಳಾ ತಂಡ ಕ್ಲೀನ್ ಸ್ವೀಪ್ ಮುಜುಗರದಿಂದ ಪಾರಾಗಿದೆ. ಈ ಮೂಲಕ 23 ವರ್ಷಗಳ ನಂತರ ಗೆಲುವು ಕಂಡ ಖುಷಿಯಲ್ಲಿದೆ ಐರ್ಲೆಂಡ್ ಮಹಿಳಾ ತಂಡ. 2001ರ ನಂತರ ಮಹಿಳಾ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನ ಸೋಲಿಸಿ ಐರ್ಲೆಂಡ್ ಮಹಿಳಾ ತಂಡ ದಾಖಲೆ ಬರೆದಿದೆ. 2001ರಿಂದ ಇಲ್ಲಿಯವರೆಗೂ ಕೂಡ ಇಂಗ್ಲೆಂಡ್ ಮಹಿಳಾ ತಂಡ ಐರ್ಲೆಂಡ್ಗೆ ಶರಣಾಗಿದ್ದೇ ಇಲ್ಲ. ಇಂಗ್ಲೆಂಡ್ ತಂಡವನ್ನ 3 ವಿಕೆಟ್ಗಳಿಂದ ಸೋಲಿಸಿದ ಐರ್ಲೆಂಡ್ ತಂಡದ ಗೆಲುವಿನಲ್ಲಿ 18 ವರ್ಷದ ಬೌಲರ್ ಆಮಿ ಮ್ಯಾಗೆ ಅವರ ಪಾತ್ರ ಪ್ರಮುಖವಾಗಿತ್ತು. ಐರ್ಲೆಂಡ್ ಪರ ಬೌಲಿಂಗ್ನಲ್ಲಿ ಮಿಂಚಿದ ಆಮಿ 3.5 ಓವರ್ಗಳಲ್ಲಿ 19 ರನ್ ನೀಡಿ 5 ವಿಕೆಟ್ಗಳನ್ನು ಕಬಳಿಸಿದರು. ಟೀಮ್ ಇಂಡಿಯಾದಿಂದ ಹೊರಗುಳಿದಿರುವ ಯುಜ್ವೇಂದ್ರ ಚಹಲ್ ಇಂಗ್ಲೆಂಡ್ನಲ್ಲಿ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಆಡ್ತಿದ್ದಾರೆ. ನಾರ್ಥಾಂಪ್ಟನ್ ಶೈರ್ ಪರ ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಿರುವ ಚಹಲ್ ಇದೀಗ 9 ವಿಕೆಟ್ಗಳನ್ನು ಕಬಳಿಸಿ ಸಂಚಲನ ಸೃಷ್ಟಿಸಿದ್ದಾರೆ. ಲೆಗ್ ಸ್ಪಿನ್ ಮೂಲಕ ಡರ್ಬಿಶೈರ್ ಬ್ಯಾಟರ್ಗಳನ್ನು ಕಟ್ಟಿ ಹಾಕಿದ ಚಹಲ್ 16.3 ಓವರ್ಗಳಲ್ಲಿ ಕೇವಲ 45 ರನ್ ನೀಡಿ 5 ವಿಕೆಟ್ ಕಬಳಿಸಿದ್ರು. ಈ ಮೂಲಕ ಎದುರಾಳಿ ತಂಡ ಕೇವಲ 165 ರನ್ಗಳಿಗೆ ಆಲ್ಔಟ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಭಾರತದ ವಿರುದ್ಧದ ಟೆಸ್ಟ್ ಸರಣಿಗೆ ಬಾಂಗ್ಲಾದೇಶ ತಂಡವನ್ನು ಪ್ರಕಟ ಮಾಡಲಾಗಿದೆ. 16 ಸದಸ್ಯರ ಈ ತಂಡವನ್ನ ನಜ್ಮುಲ್ ಹೊಸೈನ್ ಶಾಂತೋ ಮುನ್ನಡೆಸಲಿದ್ದಾರೆ. ಹಾಗೆಯೇ ತಂಡದಲ್ಲಿ ಅನುಭವಿ ಆಟಗಾರರಾಗಿ ಶಕೀಬ್ ಅಲ್ ಹಸನ್ ಹಾಗೆ ಮುಷ್ಫಿಕುರ್ ರಹೀಂ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಪಾಕಿಸ್ತಾನ ವಿರುದ್ಧದ ಟೆಸ್ಟ್ನಲ್ಲಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದ ಲಿಟನ್ ಕುಮಾರ್ ದಾಸ್ಗೂ ಕೂಡ ವಿಕೆಟ್ ಕೀಪರ್ ಅಂಡ್ ಬ್ಯಾಟರ್ ಆಗಿ ಆಯ್ಕೆಯಾಗಿದ್ದಾರೆ. ಕ್ಲಾಸಿಕ್ ಬ್ಯಾಟ್ಸ್ಮನ್ ರಾಹುಲ್ ತನ್ನ ಬ್ಯಾಟಿಂಗ್ನಿಂದ ಎಷ್ಟು ಗಮನ ಸೆಳೀತಾರೋ ಟ್ಯಾಟೂನಿಂದ ಕೂಡ ಅಷ್ಟೇ ಎಲ್ಲರ ಗಮನ ಸೆಳೆದಿದ್ದಾರೆ. ಟ್ಯಾಟೂ ಅಂದ್ರೆ ರಾಹುಲ್ಗೆ ವಿಚಿತ್ರವಾದ ಕ್ರೇಜ್ ಇದೆ. ಹೀಗಾಗಿ ಮೈ ಪೂರ್ತಿ ಟ್ಯಾಟೂಮಯವಾಗಿದೆ. ಆದ್ರೆ ಇದೇ ಟ್ಯಾಟೂಗಳು ಅತಿಯಾಗಿ ಇಷ್ಟ ಇಲ್ವಂತೆ. ರಾಹುಲ್ ದೇಹದ ತುಂಬೆಲ್ಲ ಟ್ಯಾಟೂಗಳಿವೆ, ಆದ್ರೆ ನನಗೆ ವೈಯಕ್ತಿಕವಾಗಿ ಆ ಯಾವ ಟ್ಯಾಟೂಗಳು ಇಷ್ಟವಿಲ್ಲ. ಈ ಒಂದು ವಿಚಾರದಲ್ಲಿ ಗಂಡನನ್ನ ದ್ವೇಷಿಸ್ತೇನೆ ಅಂತ ಅವರ ಪತ್ನಿ ಅಥಿಯಾ ಹೇಳಿಕೊಂಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಆತಿಥ್ಯದಲ್ಲಿ ನಡೀತಾ ಇರುವ ದಕ್ಷಿಣ ಆಫ್ರಿಕಾ ವಿರುದ್ಧದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಸಲುವಾಗಿ ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ತಂಡವನ್ನು ಪ್ರಕಟ ಮಾಡಿದೆ. ಸ್ಟಾರ್ ಸ್ಪಿನ್ನರ್ ರಶೀದ್ ಖಾನ್ ಕಂಬ್ಯಾಕ್ ಮಾಡಿದ್ದಾರೆ. ಐರ್ಲೆಂಡ್ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿಯಿಂದ ಸ್ಟಾರ್ ಸ್ಪಿನ್ನರ್ ರಶೀದ್ ಖಾನ್ಗೆ ವಿಶ್ರಾಂತಿಯನ್ನು ಪಡೆಯಲಾಗಿತ್ತು. ಈಗ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಗೆ ತಂಡ ಸೇರಿಕೊಂಡಿರುವುದು ಅಫ್ಘಾನಿಸ್ತಾನದ ಪಡೆಯ ಬಲವನ್ನು ಹೆಚ್ಚಿಸಿದೆ. ಮಹಿಳಾ ಟಿ20 ವಿಶ್ವಕಪ್ ಟಿಕೆಟ್ ದರವನ್ನು ಐಸಿಸಿ ಕಡಿಮೆ ಮಾಡಿದೆ. ಗರಿಷ್ಠ ಪ್ರೇಕ್ಷಕರು ಕ್ರೀಡಾಂಗಣಕ್ಕೆ ಬರೋಕೆ ಐಸಿಸಿ ಈ ಪ್ಲಾನ್ ಮಾಡಿದೆ. ಭಾರತೀಯ ಕರೆನ್ಸಿಯಲ್ಲಿ 115 ರೂಪಾಯಿಗೆ ಟಿಕೆಟ್ ಸಿಗಲಿದೆ. ಈ ಟಿಕೆಟ್ ಅನ್ನು ಐಸಿಸಿ ವೆಬ್ಸೈಟ್ನಿಂದ ಬುಕ್ ಮಾಡಬಹುದು. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದಲ್ಲಿ ಟಿಕೆಟ್ ದರಗಳನ್ನು ಲೇಸರ್ ಶೋ ಮೂಲಕ ಬಿಡುಗಡೆ ಮಾಡಲಾಗಿದೆ. ಈ ಪಂದ್ಯಾವಳಿ ನೋಡೋಕೆ ಬರುವ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಉಚಿತ ಟಿಕೆಟ್ಗಳನ್ನು ನೀಡೋಕೆ ಐಸಿಸಿ ಮುಂದಾಗಿದೆ. ವೆಸ್ಟ್ ಇಂಡೀಸ್ ತಂಡದ ಮಾಜಿ ಆಟಗಾರ ಡ್ವೇನ್ ಬ್ರಾವೋ ತಮ್ಮ ಸಹ ಆಟಗಾರ ಆಂಡ್ರೆ ರಸಲ್ಗೆ ಭಾರಿ ಮೊತ್ತದ ಉಡುಗೊರೆ ನೀಡಿದ್ದಾರೆ. ಡ್ವೇನ್ ಬ್ರಾವೋ ತಮ್ಮ ಗೋಲ್ಡನ್ ಶೂಗಳನ್ನು ಆಂಡ್ರೆ ರಸಲ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಬ್ರಾವೋ ನೀಡಿದ್ದ ಶೂಗಳನ್ನು ಧರಿಸಿ ಆಂಡ್ರೆ ರಸಲ್ ನೆಟ್ಸ್ನಲ್ಲಿ ಅಭ್ಯಾಸ ನಡೆಸಿದ್ದಾರೆ. ಒಬ್ಬ ಆಲ್ರೌಂಡರ್ ತನ್ನ ಪರಂಪರೆಯನ್ನ ಮತ್ತೊಬ್ಬ ಆಲ್ರೌಂಡರ್ ಆಟಗಾರನಿಗೆ ಹಸ್ತಾಂತರಿಸಿದ್ದಾರೆ ಎಂದು ವಿಡಿಯೋದ ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.